ಸರ್ಕಾರ 56,000 ಹುದ್ದೆಗಳನ್ನು ಒಳ ಮೀಸಲಾತಿ ಅನುಸಾರವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಕಾರ್ಯಕರ್ತರು ಸಿಂದಗಿ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬೈಕ್ ರ್ಯಾಲಿ ಮುಖಾಂತರ ಬಸವೇಶ್ವರ ವೃತ್ತಕ್ಕೆ ತೆರಳಿ ಪ್ರತಿಭಟನಾ ಸಭೆ ನಡೆಸಿದರು. ಅಲ್ಲಿಂದ ಪ್ರತಿಭಟನಾಕಾರರು ಅರೆಬೆತ್ತಲಾಗಿ ಪ್ರಜಾಸೌಧಕ್ಕೆ ತೆರಳಿ ಪ್ರತಿಭಟನೆ ಮುಂದುವರಿಸಿದರು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಾಯಬಣ್ಣ ದೇವರಮನಿ, ಏಕನಾಥ ದ್ವಾಶಾಳ, ನಾಗು ಕಟ್ಟಿಮನಿ, ರವಿ ಹೊಸಮನಿ, ಕಾಜು ಬಂಕಲಗಿ, ಸಿದ್ದು ಪೂಜಾರಿ ಸೇರಿದಂತೆ ಪ್ರತಿಭಟನೆಯಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತಿನ ವಿಷಯ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಸುಮಾರು 40 ವರ್ಷ ಹೃದಯಹೀನ ಮುಖ್ಯಮಂತ್ರಿ ಅಂತ ಹೇಳಿ ಕರೆದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅಷ್ಟು ಕ್ರೂರವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತಗೊಂಡು ಈ ಸಮಾಜವನ್ನು ಅತ್ಯಂತ ಶೋಷಣೆಗೆ ಒಳಪಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಇದೊಂದು ಭಿಕ್ಷೆ ಅಲ್ಲ, ಇದೊಂದು ಹಕ್ಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಮನಗಾಣಬೇಕು ಅಂತಕ್ಕಂಥ ಮಾತನ್ನ ವೇದಿಕೆ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತೆ ಹೊರತು ಇದು ಭಿಕ್ಷೆ ಅಲ್ಲ. ನೀವು ಮಾಡಿರ್ತಕ್ಕಂಥ ಮೋಸದ ಆಟದಿಂದ ನಾವು ಶೋಷಣೆಗೊಳಗಾಗಿದ್ದೇವೆ. ಹಾಗಾಗಿ ಆ ಹಕ್ಕನ್ನು ನಾವು ಕೊಡದೇ ತೀರ್ತೇವೆ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಈ ರಾಜ್ಯದಲ್ಲಿ DSS ಅನ್ನು ಹುಟ್ಟಾಕಿ ಹೋರಾಟದ ಹುಲಿಗಳನ್ನು ಸೃಷ್ಟಿ ಮಾಡಿದ ಬಿ ಕೃಷ್ಣಪ್ಪನ ಮೊಮ್ಮಕ್ಕಳು ನಾವೆಲ್ಲರೂ ಹಾಗಾಗಿ ಏಕಲವ್ಯನ ರಕ್ತದಲ್ಲಿ ಹೇಗೆ ಬಿಂಬಿತ ಅನ್ನೋದು ರಕ್ತದಲ್ಲಿತ್ತು, ಈ ಕೊನೆಯ ಹಿಂದೂ ಧರ್ಮದ ಕೊನೆಯ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಮಾದಿಗ ಸಮುದಾಯದಲ್ಲಿ ಕೂಡ ಹೋರಾಟದ ರಕ್ತದಿಂದ ಹುಟ್ಟಿದ್ದೇವೆ ಅಂತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಹಸಿವಾದವನ ಹೋರಾಟ ಬಹಳ ಕ್ರೂರವಾಗಿರ್ತದೆ. ಯಾಕಂದ್ರೆ ಸತ್ರು ಸರಿ, ಮತ್ತೆ ನಾಳೆ ಇದ್ರು ಸರಿ ಸತ್ರು ಸರಿ, ಇದ್ರು ಸೋಟೆಗೆ ಸಾಯ್ಬೇಕು, ಸತ್ರು ನಿಮ್ಮಂತ ಸ್ವಾಭಿಮಾನ್ಯರು ಸಾಯ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಹೋರಾಟದ ಹುಲಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹೋರಾಟಕ್ಕೆ ಬಂದಿದ್ದೀರಿ. ನಿಮ್ಗೆ ಕುಮ್ಮೂರಲ್ಲಿ ಧನ್ಯವಾದಗಳನ್ನು ವೇದಿಕೆ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೋ ಒಂದು 3 ದಿನ ಇನ್ನ ಕಾಂತಕುಮಾರ್ ಅವರು ಹುಟ್ಟಿ ಇರಲಿಲ್ಲ. ನಾನು ಕಾಂತಕುಮಾರ್ ಅವರ ಹೋರಾಟವನ್ನು ನಾನು ಅಲ್ಲಗಳಿದಿಲ್ಲ. ವಿದ್ಯಾರ್ಥಿ ಒಕ್ಕೂಟದ ಮೂಲಕ ಹುದ್ದೆಗಳನ್ನು ತುಂಬಬೇಕಂತ ಹೇಳಿ ಧಾರವಾಡದಲ್ಲಿ ಚಳವಳಿ ಮಾಡಿದ್ದೀರಿ, ಬಿಜಾಪುರದಲ್ಲಿ ಚಳವಳಿ ಮಾಡಿದ್ದೀರಿ, ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ. ಆದ್ರೆ ಇನ್ನು ಕಾಂತಕುಮಾರೇ ಹುಟ್ಟಿರಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಒಳ ಮೀಸಲಾತಿ ಹೋರಾಟ ಹುಟ್ಟಿದೆ ಅಂತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ. ಆ 3 ದಿನದ ಹೋರಾಟಕ್ಕೆ ಮಣಿಯುವಂತ ಸಿದ್ದರಾಮಯ್ಯನ ಸರ್ಕಾರ, ನನ್ನ ಜನರು ಇದರಲ್ಲೇ ವಯಸ್ಸು ಕಳೆದು ಹೋಗ್ಬಿಟ್ಟಿದೆ. 30-40 ವರ್ಷ ಗಂಟೆ ಒಂದು ಹೋರಾಟ ಮಾಡೋದಪ್ಪ ಅಂತಂದ್ರೆ ನೀವು ಬ್ರಿಟಿಷರ್ಗಿಂತ ಕ್ರೂರಿ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಾಲು ನಾವೇ ನಿಮ್ಗೆ ಹೆಚ್ಚಿಲ್ಲ. ನಮ್ಮ ಮೀಸಲಾತಿಯಲ್ಲೇ ನಮ್ಮ ರೊಟ್ಟಿ ಪುಟ್ಟಿಯಲ್ಲೇ ನಮ್ಮ ರೊಟ್ಟಿ ಕುಡಿಯತ್ತಂದ್ರೆ ಈ ತರ ಹೃದಯಹೀನದಿಂದ ವರ್ತಿಸ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಸುಮಾರು 136 ಸೀಟ್ಗಳನ್ನು ಕೊಟ್ಟು ಅತ್ಯಂತ ಬಹುಮತದಿಂದ ತಮ್ಮನ್ನು ಗೆಲ್ಲಿಸಿದ್ದೆವು. ಯಾಕಂತಂದ್ರೆ ತಮ್ಮ ಮ್ಯಾನಿಫೆಸ್ಟೋದಲ್ಲಿದೆ, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ತೀವಿ. ಈ 2023 ಚುನಾವಣೆಯಲ್ಲಿ ನಮ್ಗೆ ಮತ ಕೊಡಿ, ನಿಮ್ಗೆ ಒಳ ಮೀಸಲಾತಿಯನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಇವತ್ತು 3 ದಿನಕ್ಕೊಮ್ಮೆ ಸಚಿವ ಸಂಪುಟ ಮಾಡಿ ಸಣ್ಣ ಹುಡುಗರು ಕೂಡ ಮಾಡಲ್ಲ. ನಿಮ್ಮಂಗ ಒಂದ್ ಸಚಿವ ಸಂಪುಟ ಕೊಡ್ತೀರಿ, ಪೇಡೆ ತಿನ್ಕೋತ ಹೊರಗೆ ಬರ್ತೀರಿ, ಮತ್ತೊಂದು ಮಾಡ್ತೀರಿ, ಚಾ ಕುಡ್ಕೋತ ಹೊರಗೆ ಬರ್ತೀರಿ, ಎಲ್ಲ ಸುದ್ದ ಐತೆ ಅಂತೇಳಿ ನಮ್ಮ ಜನರ ಜೊತೆ ಆಟ ಆಡತಕ್ಕಂಥದ್ದು ಅತ್ಯಂತ ಶೋಚನೀಯ ಸಂಗತಿ. ನಮ್ಮ ಜನರು ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. ನಾವು ಹೋರಾಟವನ್ನೇ ಮೈಗೂಡಿಸ್ಕೊಂಡಿದ್ದೇವೆ. ನಮ್ಮ ಹೋರಾಟ ಸಾಯಲಾಕ್ ಬಂದವನನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಜಗಳಕ್ಕೆ ಬಂದವನನ್ನ ಅಂಜಿಸಬಹುದು. ನಾವು ಈ ಹೋರಾಟದಲ್ಲಿ ಸಾಯಲಕ್ಕೆ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹಾಗಾಗಿ ಮುಂದಿನ ದಿನಮಾನದಲ್ಲಿ ಕೂಡಲೇ, ಯಾಕಂತಂದ್ರೆ ನನ್ನ ಪೂರ್ವಜರಿಗೂ ಮತ್ತು ನನಗಿರ್ತಕ್ಕಂಥ ವ್ಯತ್ಯಾಸ ಬಾಳಿದೆ. ನನ್ನ ತಂದೆ ಹೋರಾಟ, ನನ್ನ ತಂದೆ ಸಮಾನ ಹೋರಾಟದ ಫಲ ನನಗೆ ಸಿಗಬೇಕಾಗಿತ್ತು. ಇವತ್ತು ನನ್ನನ್ನು ಕೂಡ ಬೀದಿಗೆ ತಂದಿದ್ದೀರಿ ಅಂತಕ್ಕಂಥದ್ದು, ನಮ್ಮಂತ ಯುವಕರನ್ನು ಬೀದಿಗೆ ತಂದು ತಪ್ಪು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ತಾವು ಕೂಡ ಮನಗಾಣಬೇಕಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನನ್ನ ಸೋದರ ಸಮಾಜ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವಿಬ್ರು ಕೂಡ ಗೌಡರು ಬಾಗಲ್ ಕೆಳಗೆ ಊಟ ಮಾಡಿ ತಾಟ ಚರಿಗೆ ತಗೊಂಡು ಅನ್ನತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಆ ಸಮುದಾಯದ ಜೊತೆ ಕೈ ಜೋಡಿಸ್ಬೇಡಿ. ನಾನು ಆ ಸಮುದಾಯದ ವಿರೋಧಿ ಅಲ್ಲ. ನಾವಿಬ್ರು ಕೂಡ ತಾಟನ್ನ ಹೊರಗು ಇಬ್ರು ಗಂಗಾಳ ಚಗಿ ತಂದು ಗೌಡ ಮನೆಗೆ ಬಿಟ್ಟು ಹೋಗಿವಿ. ಅವ್ರು ಒಳಗೆ ಕೂತು ಊಟ ಮಾಡ್ತಿದ್ರು ಆ ಸಮಾಜದಲ್ಲಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನನ್ನ ಸೋದರ ಸಮಾಜ ಕಟ್ಟಿಗೆ ಮಾಡೋದು, ಕಸ ಹುಡುಗಿ ಬದುಕಿದ್ದೇನೆ, ನಾನು ಚಪ್ಪಲ್ ಹೊಡೆದು ಬದುಕಿದ್ದೇನೆ. ಹಾಗಾಗಿ ಕೋಪ ಇಲ್ಲ. ಮುಂದಿನ ದಿನಮಾನದಲ್ಲಿ ಮತ್ತು ನಮ್ಮಿಬ್ಬರ ಹುಟ್ಟಾಡದಿಂದ ನಮ್ಮ ಪೀಳಿಗೆ ಬೀದಿಗೆ ಬರ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಒಗ್ಗಟ್ಟ ಹೋಗಲ್ಲ ಇದ್ರೆ ನಮ್ಮಪ್ಪ ಅಲ್ಲಿಂದ 6% ನಮ್ಗೆ ಕೊಟ್ಬಿಡಿ, ನೀವು ಏನಾರ ಮಾಡ್ಕೊಳ್ರಪ್ಪ. ಈ ಹೋರಾಟದ ಫಲ ನಿಮ್ಗೆ ಈ ಹೋರಾಟದ ಶ್ರಮ ಎಂಥದ್ದು ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ಬೇಕಪ್ಪ ಅಂತಂದ್ರೆ ನೀವು ಅವ್ರ ಜೊತೆ ಸೇರ್ಕೊಳ್ರಿ. ಯಾಕಂತಂದ್ರೆ
ಕೋಲಂಬ ಜಾತಿಗಳ ಬಗ್ಗೆ ನನಗೆ ಬೇಜಾರಿಲ್ಲ. ಯಾಕಂದ್ರೆ ನಮ್ಮಷ್ಟು ನೋವು ನೀವು ಉಂಡಿಲ್ಲ. ಊರ್ ಹೊರಗಿಟ್ಟು ನಾವು ನಿಮ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ವ್ಯವಸ್ಥೆ ಅದ. ನಮ್ಗೆ ಊರವ್ರ ಜೊತೆ ನಾವೆಲ್ಲವೂ ಅನುಭವಿಸಿದ್ದೇವೆ. ಹಾಗಾಗಿ ಶೋಷ ತುಂಬಾ ನಮ್ಮ ಮೇಲಾಗಿದೆ. ದಯವಿಟ್ಟು ಒಳ ಮೀಸಲಾತಿ ಕೂಡಲೇ ಜಾರಿ ಮಾಡಬೇಕು. ಜಾರಿ ಮಾಡದೇ ಇದ್ರೆ ನಿಮ್ಮ ಬಲೆ ಮುಖ್ಯಮಂತ್ರಿಗಳಿಗೆ ನಾವು ಬಿ ಕೃಷ್ಣಪ್ಪನವರು ಎದುರಾಕೊಂಡಿದ್ದಾರೆ. ಅಂತವ್ರು ವಂಶಸ್ಥರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು. ನಾವು ನಮ್ಮನ್ನ ನೀವು ಅಲ್ಲಗಳೆಯುವಂತ ಕೆಲಸ ಮಾಡಬೇಡಿ. ಮುಂದಿನ ದಿನಮಾನದಲ್ಲಿ ಯುವಕರು ತುಂಬಾ ಜಾಗೃತರಾಗಿದ್ದಾರ. ಯುವಕರ ಸಿಟ್ಟನ್ನ ನೀವು ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಬೆಳವಣಿಗೆಗಳಿಗೆ ನೀವೇ ಕಾರಣಾಗ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಗೆಲ್ಲರಿಗೂ ಒಂದಿನ ಮಾತು ವಿರಾಮ ಕೊಡ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.